अम्बुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुध्यानगम्यं वन्दे विष्णुं भवभयहरं सर्वलोकैकनाथम्। ಆತ್ಮೀಯರೆಲ್ಲರಿಗೂ ಆಧ್ಯಾತ್ಮಿಕ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯವನ್ನು ತಿಳಿಸುವುದರ ಮುಖಾಂತರ ವೈಕುಂಠ ಏಕಾದಶಿಯ ಹಿನ್ನೆಲೆ ಮತ್ತು ಉಪವಾಸದ ವೈಜ್ಞಾನಿಕ ಅರ್ಥವನ್ನು ಸೂಕ್ಷ್ಮವಾಗಿ ತಿಳಿಯುವುದಾದರೆ, ಸೂರ್ಯನು ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎನ್ನುತ್ತಾರೆ. ವೈಕುಂಠ ಏಕಾದಶಿಯಲ್ಲಿ ಎರಡು ಪದಗಳು ಸೇರಿಕೊಂಡಿದೆ. ಒಂದು ವೈಕುಂಠ, ಎರಡನೆಯದು ಏಕಾದಶಿ. ಇದರ ಅರ್ಥವನ್ನು ಬಿಡಿಸುವುದಾದರೆ, ಮೊದಲನೇದು ವೈಕುಂಠ, ಇದರ ಅರ್ಥವನ್ನು ನೋಡುವುದಾದರೆ ವಿಷ್ಣುವಿನ ಹೆಸರು ಅಥವಾ ವಿಷ್ಣುವಿನ ಲೋಕ ಎಂಬರ್ಥ. ಇನ್ನು ಚಾಂದ್ರಮಾನ ಮಾಸದ 11ನೇ ತಿಥಿಯನ್ನು ಏಕಾದಶಿ ಎಂದು ಕರೆಯಲಾಗುತ್ತದೆ. ಅಲ್ಲಿಗೆ ವೈಕುಂಠ ಏಕಾದಶಿ ಪದದ ಅರ್ಥ ಇದಾಗಿದೆ. ಪದ್ಮಪುರಾಣದ ಪ್ರಕಾರ ಕೃತಯುಗದಲ್ಲಿ ಮುರಾಸುರ ಎಂಬ ರಾಕ್ಷಸನು ದೇವತೆಗಳನ್ನು ಹಿಂಸಿಸುತ್ತಿದ್ದನು. ದೇವತೆಗಳ ಮೊರೆಯ ಮೇರೆಗೆ ವಿಷ್ಣುವು ಅವನನ್ನು ದೀರ್ಘಕಾಲ ಯುದ್ಧವನ್ನು ಮಾಡಿ ಒಂದು ಗುಹೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು. ವಿಶ್ರಾಂತಿಯಲ್ಲಿದ್ದಂತಹ ಮಹಾವಿಷ್ಣುವಿನ ಮೇಲೆ ಮುರಾಸುರನು ದಾಳಿ ಮಾಡಿ ಸಂಹರಿಸಲು ಪ್ರಯತ್ನಿಸಿದಾಗ ವಿಷ್ಣುವಿನ ದೇಹದಿಂದ ದಿವ್ಯವಾದ ಸ್ತ್ರೀ ಶಕ್ತಿಯು ಹೊರಹೊಮ್ಮಿ ಆ ಮುರಾಸುರನನ್ನು ಸಂಹರಿಸಿದಳು. ಈ ದೇವಿಯು ಶುಕ್ಲ ಪಕ್ಷದ 11ನೇ ತಿಥಿಯೆಂದು ಜನಿಸಿದಂತ ಕಾರಣ ವಿಷ್ಣುವು ಆ ದೇವಿಗೆ ಏಕಾದಶಿ ದೇವಿ ಎಂದು ಹೆಸರಿಟ್ಟು ವೈಕುಂಠಕ್ಕೆ ಕರೆತಂದನು. ಹಾಗೂ ಮುಕ್ಕೋಟಿ ದೇವಾನ ದೇವತೆಗಳೆಲ್ಲರೂ ಕೂಡ ಏಕಾದಶಿ ದೇವಿಯ ಸಮೇತನಾಗಿರತಕ್ಕಂಥ ಮಹಾವಿಷ್ಣುವಿಗೆ ನಮಸ್ಕರಿಸಿದರು. ಆದ ಕಾರಣ ಈ ದಿನದಂದು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು, ದೇವತೆಗಳು ಹಾಗೂ ಅಸುರರ ನಡುವೆ ನಡೆದಂತ ಸಮುದ್ರ ಮಂಥನದಲ್ಲಿ ಅಮೃತ ಹುಟ್ಟಿದ್ದು, ಹಾಗೂ ಭೀಷ್ಮಾಚಾರ್ಯರಿಂದ ವಿಷ್ಣು ಸಹಸ್ರನಾಮ ಬೋಧನೆಗೊಂಡಿದ್ದು ಇದೇ ಏಕಾದಶಿ ತಿಥಿ ಎಂದು ಪುರಾಣಗಳು ತಿಳಿಸುತ್ತವೆ. ಇನ್ನು ಉಪವಾಸ ಎಂದರೆ ಆಹಾರವನ್ನು ತ್ಯಜಿಸುವುದು ಎಂಬ ಅರ್ಥ. ವರ್ಷಕ್ಕೆ ಒಟ್ಟು 24 ಏಕಾದಶಿಗಳು ಬರ್ತದೆ. ಅಲ್ಲಿಗೆ ತಿಂಗಳಿಗೆ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದ 11ನೇ ದಿವಸವನ್ನ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ನಾವು ಆಹಾರವನ್ನು ತ್ಯಜಿಸುವುದರಿಂದ ಒಂದು ಭಗವಂತನ ನಾಮಸ್ಮರಣೆ, ಏಕಾಗ್ರತೆ ಹಾಗೂ ಭಗವಂತನ ಕಾಣುವಂಥ ಸುಗಮದ ಆದಿ, ಇನ್ನೊಂದು ನಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನಿಯಂತ್ರಿಸುವಂಥ ಶಕ್ತಿ, ಇವೆರಡೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತದೆ ಎಂಬುವುದು ಉಪವಾಸದ ಅರ್ಥವಾಗಿದೆ. ಈ ಪುಣ್ಯ ದಿವಸದಂದು ಮುಕ್ಕೋಟಿ ದೇವಾನುದೇವತೆಗಳು ವೈಕುಂಠದ ಉತ್ತರ ದ್ವಾರದಿಂದ ಸ್ವಾಮಿಯವರ ದರ್ಶನವನ್ನು ಪಡೆಯುತ್ತಾರೆ ಎಂಬುದು ಪುರಾಣಗಳ ಪ್ರಕಾರ ನಂಬಲಾಗುತ್ತದೆ. ಪ್ರತಿಯೊಂದು ವಿಷ್ಣುವಿನ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ತೆರೆಯುವಂತಹ ಉತ್ತರ ದ್ವಾರದಿಂದ ಪ್ರವೇಶಿಸಿ ಸ್ವಾಮಿಯವರನ್ನು ಓಂ ನಮೋ ನಾರಾಯಣಾಯ ನಮಃ ಎಂದು ಸ್ವಾಮಿಯವರ ದರ್ಶನವನ್ನು ಪಡೆಯುವುದು ತುಂಬಾ ವಿಶೇಷವಾಗಿದೆ. ವೈಕುಂಠ ಏಕಾದಶಿಯ ವಿಶೇಷತೆ, ಮಹತ್ವವನ್ನು ತಿಳಿಯುವಂತಹ ಒಂದು ಸಂದೇಶವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಆಧ್ಯಾತ್ಮಿಕ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.